ಗಣೇಶ ಶಾರದಾ ಗುರುಭ್ಯೋ ನಮಃ. ನಮ್ಮ ಎಲ್ಲ ಸುಬೋಧ ಚಾನೆಲ್ನ ಪ್ರೇಕ್ಷಕ ವೀಕ್ಷಕರಿಗೆ ನಮಸ್ಕಾರಗಳು. ಈಗ ಹತ್ತಿರದಲ್ಲೇ ಶ್ರಾವಣ ಮಾಸ ಬರ್ತಾ ಇದೆ. ಈ ಒಂದು ಶ್ರಾವಣ ಮಾಸ ಬಂದಿರೋದ್ರಿಂದ ಪ್ರತಿದಿನ ಒಂದೊಂದು ದಿವಸ ನೋಡ್ರಿ, ಶ್ರಾವಣ ಶುಕ್ರವಾರ ಗೌರಿ ಹಬ್ಬ ಮಾಡ್ತಾರ, ಶನಿವಾರ ಗೌರಿ ಹಬ್ಬ ಮಾಡ್ತಾರ, ಆದಿತ್ಯವಾರ ಸೂರ್ಯನ ಉಪಾಸನೆ ಮಾಡ್ತಾರ, ಆಮೇಲೆ ಸೋಮವಾರ ಶ್ರಾವಣ ಸೋಮವಾರ ಶಿವನಿಗೆ ಪ್ರೀತಿ ಅಂತ ಹೇಳಿ ಪ್ರತಿ ಶ್ರಾವಣ ಸೋಮವಾರನು ಈಶ್ವರ ಗುಡಿಗೆ ಹೋಗೋದೇನು, ಈಶ್ವರನ ಅಭಿಷೇಕ ಮಾಡೋದೇನು. ನಾ ಹಿಂದಿನ ವಿಡಿಯೋದೊಳಗೆ ಹಾಕೇನಿ ಶ್ರಾವಣ ಮಾಸದಾಗ ಶಿವ ಏಕೆ ಅಭಿಷೇಕ ಪ್ರಿಯ ಅಂತ ಹೇಳಿ. ಹಂಗೆ ಒಂದೊಂದು ದೇವತೆಗಳಿಗೆ ಒಂದೊಂದು ಪ್ರಾಧಾನ್ಯತೆ ಕೊಟ್ಟಾರ. ಆಯಾ ವಾರಕ್ಕೆ ಆಯಾ ವಾರದ ದಿವಸ ಮಂಗಳವಾರ ನೋಡ್ರಿ, ಹೊಸದಾಗಿ ಮದುವೆ ಆದವ್ರು ಮಂಗಳಗೌರಿ ಪೂಜೆ ಎಷ್ಟು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾರೆ. ಹೌದಾ, 5 ವರ್ಷ ಮಾಡಿ ಬಾಗಣ ಕೊಡೋದು ಅದೊಂದು ಪದ್ಧತಿ ಹಾಕಿட்டாರ ನಮ್ಮ ಹಿರಿಯರೆಲ್ಲ. ಮಂಗಳಗೌರಿ ಮಾಡೋದು, ಆಮೇಲೆ ಬುಧವಾರ ಬುಧ ಮತ್ತು ಗುರುವಾರ ಬುಧ ಬೃಹಸ್ಪತಿ ಮಾಡೋದು, ಮತ್ತು ಶುಕ್ರವಾರ ಯಥಾ ಪ್ರಕಾರ, ಮತ್ತು ಶುಕ್ರವಾರ ಗೌರಿ, ಶನಿವಾರ ಗೌರಿ, ಹಿಂಗ್ ದಿನ ಸಾಲ್ಕು ಶ್ರಾವಣ ಮಾಸ ಪ್ರತಿದಿನ ಹಬ್ಬ ಮಾಡೋರಿಗೆ ಅದ. ಧೋ ಮಳಿ ಸುರಿತಿರ್ತದ, ಹೆಚ್ಚಿಗೆ ಹೊರಗಡೆ ಎಲ್ಲೂ ಕೆಲಸ ಏನೂ ಇರಂಗಿಲ್ಲ. ಮನೆ ಒಳಗೆ ಕುತ್ಕೊಂಡು ನಿಮ್ಮ ಹಬ್ಬ ನೋಡ್ರಿ. ಚಾತುರ್ಮಾಸಿಗೆ ಮೊನ್ನೆ ಎಲ್ಲಾ ಸ್ವಾಮಿಗಳು ಕೂತ್ರು. ಹೌದಾ, ಏನು ಇವೆರಡು ತಿಂಗಳು 4 ತಿಂಗಳು ಚಾತುರ್ಮಾಸಿ ಅಂತ ಯಾಕಂತಾರೆ. 4 ತಿಂಗಳನ್ನು ನೀವು ಹೆಚ್ಚಿಗೆ ಹೊರಗಡೆ ಏನು ಕೆಲಸ, ನಿಮ್ಮ ಆತ್ಮೋದ್ಧಾರದ ಕಡೆಗೆ ಲಕ್ಷ್ಯ ಕೊಟ್ಟು ಒಂದು ಧರ್ಮ ಕಾರ್ಯಗಳನ್ನ ಮಾಡ್ರಿ ಅಂತ ಹೇಳಿ ಇದನ್ನ ಮಾಡಿ ಹಾಕ್ಯಾರ. ಶ್ರಾವಣ ಮಾಸದಾಗ ಮಕ್ಕಳ ಹಬ್ಬ ಅಂತ ಹೇಳಿ ಸಿರಿಯಾಳ ಸೃಷ್ಟಿ ಅನ್ನೋದನ್ನು ಒಂದು ಹಬ್ಬ ಬರ್ತದೆ ನೋಡ್ರಿ. ನಾಗರ ಚೌತಿ, ಪಂಚಮಿ, ಅದ್ರ ಮರುದಿವ್ಸ ಬರೋದನ್ನೇ ಸಿರಿಯಾಳ ಸೃಷ್ಟಿ ಹಬ್ಬ ಅಂತ. ಸೃಷ್ಟಿ ದಿವಸ ಸಿರಿಯಾಳ ಸೃಷ್ಟಿ ಹಬ್ಬ ಅಂತ ಹೇಳಿ ಮಾಡ್ತಾರ. ಆ ದಿವಸ ಮಕ್ಕಳ ಹಬ್ಬ ಅಂತಾನೂ ಕರೀತಾರೆ. ಯಾಕಂದ್ರೆ ಒಂದು ಸಿರಿಯಾಳ ಅನ್ನೋ ಹುಡುಗ ಚಿರಂಜೀವಿ ಆಗಿ ಆ ದಿವಸ ಬದುಕಿಸಿದ, ಶಿವ ಪರಮಾತ್ಮನ ಕರುಣೆಗೆ ಪಾತ್ರರಾಗಿ ಅವನು ಮತ್ತೆ ಬದುಕಿ ಹುಟ್ಟಿ ಬಂದ ಅಂತ ಹೇಳಿ ಅದೊಂದು ಕಥೆನೇ ಅದ. ಅದಕ್ಕೆ ಯಾಕೆ ಮಾಡ್ತಾರ, ಸಿರಿಯಾಳ ಸೃಷ್ಟಿ ಹಬ್ಬ ಅಂದ್ರೆ ಏನು, ಯಾವತ್ತು ಬರ್ತದ ಅನ್ನೋದನ್ನ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ಇದು ಮಕ್ಕಳ ಹಬ್ಬದ ಬಗ್ಗೆ ಒಂದು ವಿವರಣೆಯಿಂದ ಈ ವಿಡಿಯೋ ಮಾಡ್ಲಿಕ್ಕೆ ಹಾಕ್ಲಿಕ್ಕತ್ತೀವಿ. ಇದನ್ನ ಎಷ್ಟೋ ಅಳಿಸಿ ಹೋಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲರಿಗೂ ಇದು ಗೊತ್ತಾಗ್ಲಿ, ಮತ್ತೊಮ್ಮೆ ಇದನ್ನ ಮಾಡ್ಲಿ ಅಂತ ಹೇಳಿ ಇದನ್ನ ಸಂಕ್ಷಿಪ್ತವಾಗಿ ತಮ್ಗೆ ತಿಳಿಸಿ ಹೇಳ್ತಾ ಇದ್ದೀವಿ. ಏನು ಮಾಡೋದಿಲ್ಲ, ಸರಳವಾಗಿ ಅದೆಲ್ಲ. ನಾಗರ ಪಂಚಮಿ ಮರುದಿವ್ಸನೇ ಸಿರಿಯಾಳ ಸೃಷ್ಟಿ ಹಬ್ಬ ಬರ್ತದೆ. ಯಾವತ್ತು ಬರ್ತದೆ ಅದನ್ನ ನೋಡಿ ಮಾಡ್ಬೇಕಷ್ಟ. ನಮ್ಮ ಹಿಂದೂ ಧರ್ಮದಲ್ಲಿ ಒಂದೊಂದು ಹಬ್ಬ ಹರಿದಿನಗಳನ್ನ ಪರಂಪರಾಗತ ಇರ್ತಾವ. ಅದು ಒಂದು ಸಾಧನ. ನಾವು ಜೀವನ ಸಾರ್ಥಕ ಮಾಡ್ಕೊಳಿಕ್ಕೂ ಒಂದು ಎಲ್ಲಾ ಥರದಿಂದ ಒಂದು ಸಾಧನ ಹೇಳ್ಯಾರ. ಇದನ್ನು ಒಂದು ಸಾಧನ, ಪರಂಪರಾ ಸಾಧನ ಅಂತ ಇದನ್ನ ನಮ್ಮ ಕರ್ತವ್ಯವನ್ನು ಮಾಡ್ತಾ ಹಿಂದಿನವ್ರು ಏನು ಮಾಡಿಕೊಟ್ಟಾರಲ್ಲ, ಕುಲಧರ್ಮ ಮಾಡೋದು ಎಲ್ಲ ಪರಂಪರಾ ಸಾಧನ. ನಾಗರ ಚೌತಿ ಮರುದಿವಸ ಸಿರಿಯಾಳ ಸೃಷ್ಟಿ ಅಂತ ಹೇಳಿ ಒಂದು ಸೃಷ್ಟಿ ದಿವಸ ಹಬ್ಬ ಬರ್ತದೆ, ಮಕ್ಕಳ ಹಬ್ಬ ಅಂತ. ಹಿಂದಿನ ನಮ್ಮ ತಾಯಿಯವ್ರ ಮನೆಯೊಳಗೆಲ್ಲ ಆ ದಿವಸ ದೊಡ್ಡ ಒಂದು ಗೊಂಬೆ ಮಾಡ್ತಿದ್ರು ಮಣ್ಣಿಂದ. ಈಗೆಲ್ಲ ಹೋಗ್ಬಿಟ್ಟಾವ. ನಾಗಪ್ಪನ್ ಮಾಡ್ತಿದ್ರು, ಗಣಪತಿ ಮಾಡ್ತಿದ್ರು, ಮೊನ್ನೆ ಬಸವಣ್ಣನ್ ಮಾಡಿದ್ವಿ ನೋಡ್ರಿ. ಮಣ್ಣಿನಿಂದ ಮಾಡೋ ಇವೆಲ್ಲ ಗೊಂಬೆಗಳು, ಅನೇಕ ಗೊಂಬೆಗಳನ್ನು ಮಾಡಿ ಹಣ್ಣು ಮಾರೋಕಿ, ಆಮೇಲೆ ಈಶ್ವರ, ತ್ರಿಶೂಲ, ಸಿರಿಯಾಳ ಮಲಗಿಸಿರ್ತಾರ, ಆಮೇಲೆ ಪುರಾಣಿಕ, ಹಿಂಗ್ ಚೌಕಟ್ಟಿನೊಳಗೆಲ್ಲ ಮಣಿ ಮಾಡಿ ಇಟ್ಟು ಅವ್ನ ಪೂಜೆ ಮಾಡ್ತಿದ್ರು ದೇವ್ರ ಮುಂದೆ ಇಟ್ಟು. ಈಗೆಲ್ಲ ಅವೆಲ್ಲ ಹೋಗ್ಯಾವ. ಚಿತ್ರಪಟನೂ ಸಿಗ್ತಾವ, ಪೂಜೆನೂ ಮಾಡ್ಬೋದು. ಇಲ್ಲ ಭಕ್ತಿಯಿಂದ ನೀವು ಮನಸ್ತಾ ಸ್ಮರಾಮಿ ಮಾಡ್ಕೊಂಡು ವೃತ ನೇಮ ಮಾಡ್ಬೇಕಷ್ಟ. ಏನು ಅಂತಂತ ಹೇಳ್ತೀನಿ ನೋಡ್ರಿ. ಆ ದಿವಸ ಏನಪ್ಪಾ ಅಂತಂದ್ರ ಸಿರಿಯಾಳ ಸೃಷ್ಟಿ ಹಬ್ಬದ್ದು ಏನೇನು ನಾಗರ ಪಂಚಮಿ ಮರುದಿವ್ಸ ಬರ್ತದ. ಅವತ್ತ ಒಂದು ಈಶ್ವರನ ಪೂಜೆ ಮಾಡೋದು, ಪಾರ್ವತಿ ಪರಮೇಶ್ವರನ ಪೂಜೆ ಮಾಡೋದು. ಅದಕ್ಕೆ ಒಂದು ಕಥೆ ಅದ, ಅದನ್ನ ಮುಂದೆ ನಾ ಹೇಳ್ತೀನಿ. ನಮ್ಮ ಯಾವುದೇ ವಿಡಿಯೋ ಆದ್ರೂ ಕೊನೆವರೆಗೂ ನೀವು ನೋಡಿದ್ರೆ ಅದ್ರದ್ದು ಪೂರ್ತಿ ಸಾರಾಂಶ ತಿಳಿತದೆ ನೀವು. ಏನೋ ಬಿಡು ಇವತ್ತು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಬಿಡು ಅಂತ ಒಂದ್ ಸ್ವಲ್ಪ ಪೀಠಿಕೆ ನೋಡಿ ತೆಗೆದ್ಬಿಟ್ರೆ ಅದ್ರ ಪೂರ್ತಿ ಸಾರಾಂಶ, ಅದ್ರದ್ದು ಫಲ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೋಸ್ಕರ ಯಾವುದೇ ವಿಡಿಯೋ ಆಯ್ತು ನಮ್ಮ ವಿಡಿಯೋನ ಪೂರ್ತಿ ನಮ್ಮ ಚಾನೆಲ್ ಬರೋ ಪ್ರತಿಯೊಂದು ವಿಡಿಯೋನ ಮೊದಲಿಂದ ಹಿಡಿದು ಕೊನೆವರೆಗೂ ನೋಡಿದ್ರೆ ಕೊನೆಗೆ ಒಳ್ಳೆ ಒಂದು ಅದ್ರ ರಿಸಲ್ಟ್ ಸಿಗ್ತದೆ. ಅದಕ್ಕೋಸ್ಕರ ಪೂರ್ತಿಯಾಗಿ ನೋಡಿ ನೀವು ಸಹ ತಿಳ್ಕೊಂಡು ಮಾಡಿ ಕೃತಾರ್ಥರಾಗೋಣ ನಾವು ನೀವು ಅಂತ ಹೇಳಿ ಇದನ್ನ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ವಿವರಣೆ ಕೊಡ್ತೇನೆ. ಪಾರ್ವತಿ ಪರಮೇಶ್ವರನ ಫೋಟೋ ಇಟ್ಟು ಪೂಜೆ ಮಾಡಿ ನಿಮ್ ಭಕ್ತಿಯಿಂದ ಏನಾಗ್ತೋ ಅದನ್ನ ನೈವೇದ್ಯ ಮಾಡಿ ಕೈ ಮುಗಿಬೇಕು. ಆ ದಿವಸ ನಮ್ಮ ಕಡೆ ಪರಂಪರೆ ಒಳಗೆ ಏನದನಪ್ಪ ಅಂತಂದ್ರ ಶಿವನಿಗೆ ಅತ್ಯಂತ ಪ್ರೀತಿಯಾಗಿರೋದು ತಣ್ಣಗಿರೋಕ್ ನೋಡ್ರಿ, ಕೆನೆ ಮೊಸರು ಅನ್ನ, ಮೊಸರು ಹಾಲು ಹಾಕಿ ಅನ್ನಕ್ಕೆ ಯಾಲಕ್ಕಿ ಶುಂಠಿ ಹಾಕಿ ಬುತ್ತಿ ಕಲಿಸ್ತಾರ. ಆ ದಿವಸ ಬಹಳ ಅಂದ್ರೆ ಬಹಳ ರುಚಿ ಆಗ್ತದ. ಬುತ್ತಿ ಕಲಿಸ್ತಾರ. ಮಕ್ಕಳಿಗೆ ಏನೇನ್ ಪ್ರೀತಿ ಅದನ್ನ ಮಾಡ್ಬೇಕು ಅವತ್ತ. ಈ ಶಿವನಿಗೆ ಪ್ರೀತಿ ಆಗೋದನ್ನ ಮಕ್ಕಳಿಗೆ ನೈವೇದ್ಯ ಮಾಡಿ ಮಾಡ್ತಾರ. ಶಿವನಿಗೆ ಏನೇನ್ ಪ್ರೀತಿಯಪ್ಪ ಅವತ್ತ ಅಂತಂದ್ರ ಬುತ್ತಿ ಮೊಸರನ್ನ ನೋಡ್ರಿ. ಸಣ್ಣ ಮಕ್ಳಿಗೆ ಕೂಡ ಅದು ಹಿತ ಇರ್ತದೆ. ಹೌದಾ, ಅದಕ್ಕೆ ಮಾಡಿಟ್ಟಾರ ಅದನ್ನ ಹಿರಿಯರು. ಮೊಸರನ್ನ ಮತ್ತೆ ಅದ್ರ ಮೇಲೆ ಒಂದ್ ಸಣ್ಣ ಉಪ್ಪಿನಕಾಯಿ ಬೇಕಂದ್ರೆ ಉಪ್ಪಿನಕಾಯಿ ಒಂದ್ ಹೋಳು ಹಾಕಿ, ಆಮೇಲೆ ಒಂದ್ ಬಟ್ಲು ಮೊಸರನ್ನ, ಒಂದ್ ಬಟ್ಲು ಶಾವಿಗೆ ಪಾಯಸ ಮಾಡ್ತಾರ, ಶಾವಿಗೆ ಖೀರು, ಆಮೇಲೆ 2 ಕರ್ಜಿಕಾಯಿ ಮಾಡಿ ಫಸ್ಟ್ ಇವನ್ ಮಾಡಿ ಮೈನ್ ಇದನ್ನ ಮಾಡಿ ಬೇಕಾದ ಉಳ್ಕಿದ್ದು ಅಡಿಗೆ ಮಾಡಬಹುದು.
ಇವು ಮೇನ್ ಮಾಡಿ ಪಾರ್ವತಿ ಪರಮೇಶ್ವರನಿಗೆ ನೈವೇದ್ಯ ಮಾಡಿ ಮಕ್ಕಳಿಗೆಲ್ಲ ಅವತ್ತು ಊಟಕ್ಕೆ ಬಡಿಸ್ತಾರೆ. ಅತ್ಯಂತ ಪ್ರೀತಿ ನೋಡ್ರಿ. ಮೊಸರನ್ನ ಯಾವ ಸಣ್ಣ ಹುಟ್ಟಿದ ಕೂಸಿನಿಂದ ತಿಂತಾರೆ. ಹೌದಾ? ಚಿಕ್ಕ ಮಕ್ಕಳ ಹಬ್ಬ ಅಂತಾನೆ ಇದಕ್ಕೆ ಮಾಡೋದು. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಟ್ಟು ಬರ್ತಾರೆ, ಮನೆ ಮನೆಗೆ ಹೋಗಿ ಹಂಚಿ. ನಮ್ಮ ಕಾಲದಕ್ಕೆಲ್ಲ ಮೊದಲೇ ವರ್ಷ ಮದುವೆ ಆಗ 5 ವರ್ಷ ಇದನ್ನ ಪಾಲನೆ ಮಾಡ್ತೀವಿ. ಚಿಕ್ಕ ಮಕ್ಕಳ ಹಬ್ಬ ಅವತ್ತು ಮನೆಯೊಳಗೆ ಇದನ್ನೆಲ್ಲ ಅಡಿಗೆ ನೈವೇದ್ಯ ಮಾಡಿ ಮಕ್ಕಳಿಗೆಲ್ಲ ನೈವೇದ್ಯ ಎಲ್ಲ ಚಿಕ್ಕ ಮಕ್ಕಳ ಮನೆ ಎಷ್ಟು ಮನೆ ಎಲ್ಲ ಮನೆಗೂ ಬೀಸ್ ಬರ್ತೀವಿ, ಕೊಟ್ಟು ಬರ್ತೀವಿ. ಒಂದ್ ಬಟ್ಲು ತುಂಬ ಮೊಸರನ್ನ, ಅದ್ರ ಮೇಲೆ ಪುಟ್ಟ ಉಪ್ಪಿನಕಾಯಿ, ಆಮೇಲೆ ಒಂದ್ ಬಟ್ಲು ಶಾವಿಗೆ ಖೀರು, ಆಮೇಲೆ ಒಂದು 2 ಕರ್ಜಿಕಾಯಿ ಇಟ್ಕೊಂಡು ಮೇಲೆಲ್ಲ ಅದ್ರ ಮೇಲೆ ಮುಚ್ಕೊಂಡು ಒಬ್ರ ಮನೆಗೆ ಹೋಗಿ 5 ಮನೆ, ಮೊದಲನೇ ವರ್ಷ 5 ಮನೆಗೆ ಹೋಗೋದು ಮಕ್ಕಳಿದ್ ಮನೆಗೆ. ಮತ್ತ ಎಲ್ಲರಿಗೂ ಹಂಚ್ತಾರ ಪ್ರಸಾದ ಅವತ್ತ. ಆದಷ್ಟು ಮಕ್ಕಳು 2ನೇ ವರ್ಷ 10 ಮನೆ, 3ನೇ ವರ್ಷ 15 ಮನೆ, 4ನೇ ವರ್ಷ 20 ಮನೆ, ಹಂಗ 5 ಮನೆ ಹೆಚ್ಚಿಸ್ಕೋತಾ ಹೋಗಿ 5ನೇ ವರ್ಷ 25 ಮನೆಗೆ ಹೋಗಿ ಮಕ್ಕಳ ಮನೆಗೆ ಹೋಗಿ ಇದನ್ನ ಕೊಟ್ಟು ಬರ್ತಾರೆ. ಇಷ್ಟು ನಮ್ ಕಡೆ ನಾವು ಮಾಡಿದ್ವಿ, ಅದನ್ನ ಹೇಳ್ತಾ ಇದ್ದೀನಿ. ನೀವು ಸಾಧ್ಯ ಆದಷ್ಟು ನೀವು ಮಾಡ್ರಿ, ಪುಣ್ಯ ಪಡ್ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆಲ್ಲ ಹಂಚಿದಷ್ಟು ಅದು ವೃದ್ಧಿ ಆಗ್ತದೆ. ಆಮೇಲೆ ಏನೋ ಒಂದು ನಿಮಿತ್ತದಿಂದ ದಾನ ಧರ್ಮ ಆಗ್ತಾವ. ಹೌದಾ? ನಾವು ಮುದ್ದಾಮ ಎಲ್ಲಿ ಮಾಡ್ಕೊಡ್ತೀವಿ, ಏನೋ ಇದನ್ನ ಹೇಳಾರಪ್ಪ ಪುಣ್ಯ ಬರ್ತಾನೋ ಒಂದು ಧರ್ಮ ಕಾರ್ಯ ಮಾಡ್ತಾ 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 ನಮ್ ಜೀವನ ಸಾಗಿಸ್ಬೇಕು. ಅಂದ್ರೆ ಜೀವನಕ್ಕೆ ಒಂದು ಬೆಲೆ ಇರ್ತದೆ. ಧರ್ಮ ಕಾರ್ಯಗಳನ್ನ ಮಾಡಿದಾಗ ಮನಸ್ಸಿಗೂ ಒಂದು ಜೀವನ ಶೈಲಿಗೂ ಒಂದು ಅದಕ್ಕೊಂದು ಪ್ರಾಶಸ್ತ್ಯ ಸಿಗ್ತದೆ. ಹೇಳಾರ ಪರಂಪರಾಗತ ನಾವು ಧರ್ಮವನ್ನು ಉಳಿಸ್ದಂಗ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಮಕ್ಕಳು ಮುಂದೆ ಹಂಗ್ ಮಾಡ್ಕೊತ ಹೋಗ್ತಾರೆ. ಈಗ ನಾವು ಹಿಂದಿನವ್ರು ಮಾಡ್ಯಾರ ನಾವು ಮಾಡ್ತೀವಿ, ನಾವು ಮಾಡೀವಿ ಅಂತ ಮುಂದಿನವ್ರು ಮಾಡ್ತಾರೆ. ಅದಕ್ಕೆ ಒಂದು ಧರ್ಮ ಪುರಾಣದಲ್ಲಿ ಅದಕ್ಕೆ ಬಹಳ ಮಹತ್ವ ಇರ್ತದ. ಒಂದೊಂದು ಸಣ್ಣ ಸಣ್ಣ ಕಾರ್ಯ ಮಾಡಿದ್ರು ನಮ್ಗೆ ಎಷ್ಟೋ ಪುಣ್ಯ ಲಭಿಸ್ತಿರ್ತದ. ನೀವು ಸಹ ಇದನ್ನ ಮಕ್ಕಳಿಗೆಲ್ಲ ಮಾಡಿ ಕೊಡ್ರಿ, ಹಂಚಿರಿ, ತಿನ್ನಿಸ್ರಿ. ಅದರಿಂದ ನಮ್ಮ ಮಕ್ಕಳಿಗೂ ಸಹ ಶ್ರೇಯಸ್ಸು. ನೋಡ್ರಿ, ಒಳ್ಳೆ ಮಕ್ಕಳು ಆಗದಿದ್ದವ್ರಿಗೆ ಮಕ್ಕಳಾಗ್ತಾರ. ಆಮೇಲೆ ಮಕ್ಕಳು ಬುದ್ಧಿವಂತರಾಗ್ತಾರ. ಇದನ್ನೆಲ್ಲ ಮಾಡೋದ್ರಿಂದ ನಾವ್ ಏನಪ್ಪಾ ಅಂತಂದ್ರ ಒಳ್ಳೆ ಮಕ್ಕಳು ಹುಡ್ತಾರ, ಮಕ್ಕಳಿದ್ದವ್ರಿಗೆ ಒಳ್ಳೆ ಮಕ್ಕಳು ಹುಡ್ತಾರ, ಮಕ್ಕಳು ಇದ್ದವ್ರಿಗೆ ಅವರು ಕೀರ್ತಿವಂತರಾಗ್ತಾರ, ಬುದ್ಧಿವಂತರಾಗ್ತಾರ. ಇದನ್ನ ಮಾಡೋದ್ರಿಂದ ತಾಯಿ ತಂದೆಗಳಿಗೂ ಮಕ್ಕಳದ್ದು ಒಂದು ಶ್ರೇಯಸ್ಸು ಕೀರ್ತಿ ನೋಡಿ ಸಂತೋಷ ಪಡ್ತೀವಿ. ಹೌದಾ? ಒಳ್ಳೆ ಮಕ್ಕಳು ಬೇಕು ಅಂತ ಯಾರಿಗಿರಲ್ಲ. ಅದಕ್ಕೊಂದು ಕಥೆ ಅದ. ಏನ್ ಮಾಡ್ಬೇಕಪ್ಪ? ಬಡ ದಂಪತಿಗಳಿರ್ತಾರ, ಅವ್ರಿಗೆ ಮಕ್ಕಳು ಇರಂಗಿಲ್ಲ. ಅವರು ತಮ್ದು ನಿಯಮ ಏನ್ ಇಟ್ಕೊಂಡಿರ್ತಾರ ಅಂದ್ರೆ ಪ್ರತಿದಿನ ಯಾರೇ ಅತಿಥಿಗಳು ಬಂದರೂ ಸಹ ತಮ್ಮ ಮನೆಗೆ ಸ್ವಾಗತಿಸಿ ಅವ್ರಿಗೆ ಆದರ ಉಪಚಾರ ಮಾಡಿ ಯಥಾಶಕ್ತಿ ತಮ್ಮಲ್ಲಿ ಏನ್ ಊಟ ಮಾಡ್ತಾರೋ ಅದನ್ನೇ ಅವ್ರಿಗೆ ಊಟಕ್ಕೆ ಹಾಕ್ತಿರ್ತಾರೆ. ನೋಡಿ, ಎಷ್ಟೊಂದು ಭಕ್ತಿಯಿಂದ ಅದು ಶಿವನ ಸೇವೆ. ಅದು ಒಂದು ಅತ್ಯಂತ ಪರಮ ಪವಿತ್ರವಾದ ಸೇವೆ ಅಂತ ಹೇಳಿ ಅತಿಥಿ ದೇವೋಭವ ಅಂತ ಹೇಳಿ ಅವ್ರು ಅದನ್ನ ಬಹಳ ಭಕ್ತಿಯಿಂದ ಪಾಲಿಸ್ತಾ ಇರ್ತಾರೆ. ದಂಪತಿಗಳು ತಾವು ಅಷ್ಟು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಜೀವನ ಸಾಗಿಸ್ತಿದ್ರು ಸಹ ತಮ್ಮ ಹೊಟ್ಟಿಗಿಲ್ದೇ ಇದ್ರು ಆ ದಿವಸ ಯಾರೇ ಅತಿಥಿ ಬಂದ್ರು ಸಹ ಅವ್ರನ್ನ ಹಂಗೆ ಕಳ್ಸಂಗಿಲ್ಲ. ತಮ್ಮಲ್ಲಿ ಏನಿರ್ತದೋ ಅದನ್ನ ಅವ್ರಿಗೆ ಹೊಟ್ಟೆ ತುಂಬ ಹಾಕಿ ಕಳಿಸಿ ಅದೊಂದು ನೇಮ ಮಾಡ್ಕೊಂಡಿರ್ತಾರ ಅವ್ರ ಜೀವನ ಪರ್ಯಂತ. ನೋಡ್ರಿ, ಗಂಡನಿಗೆ ಹೆಂಡತಿ ಗಂಡ ಇಬ್ರು ಗೃಹಸ್ಥ ಜೀವನದೊಳಗ ಅನುಸರಿಸ್ಕೊಂಡು ಹೋಗಿ ಇದನ್ನ ಇಬ್ರು ಪಾಲಿಸ್ತಾ ಇರ್ತಾರೆ. ಅದು ಅತ್ಯಂತ ಶಿವನಿಗೆ ಭಕ್ತಿಯಿಂದ ಅರ್ಪಣೆ ಮಾಡಿ ಅದೊಂದು ಶಿವನ ಸೇವೆ ಅಂತಾನೆ ಮಾಡ್ತಿರ್ತಾರ. ಅವ್ರು ಶಿವನ ಭಕ್ತರಾಗಿರ್ತಾರ, ಸೇವೆ ಅಂತ. ಮಕ್ಕಳಾಗಿರಂಗಿಲ್ಲ. ಇದನ್ನ ಮಾಡ್ತಾ ಮಾಡ್ತಾ ಅವ್ರಿಗೆ ಒಂದು ಮಗು ಹುಟ್ಟಿರ್ತದ, ಗಂಡು ಮಗು. ಅವನಿಗೆ ಸಿರಿಯಾಳ ಅಂತ ಹೆಸರಿಟ್ಟಿರ್ತಾರೆ. ಪುಟ್ಟ ಮಗು, 5 ವರ್ಷದ ಮಗು ಇರ್ತದ. ಅದು ಕೂಡ ಅವ್ರ ಅಪ್ಪ ಅಮ್ಮನ ಸಂತಿಗೆ ಅವ್ರ ಏನ್ ಮಾಡ್ತಾರ ಅವ್ರ ಜೊತೆಗೆ ಅದನ್ನು ಹಿಂಬಾಲಿಸಿ ಅದು ತನ್ನ ಕೆಲಸ ಕಾಯಕವನ್ನು ಮಾಡ್ಕೊತಾ ಇರ್ತದ. ಅವ್ರ ಅಪ್ಪ ಅಮ್ಮನ ಜೊತೆಗೆ ಶಿವನ ಪೂಜೆ ಒಳಗೆ ಅದು ಭಕ್ತಿಯಿಂದ ಪಾಲ್ಗೊಂಡಿರ್ತದೆ. ನೋಡ್ರಿ, ನಾವು ಮಾಡಿದ್ರೆ ಮಕ್ಕಳು ಸಹ ಪಾಲನೆ ಮಾಡ್ತಾವ. ಹೇಳೋದೇ ಬೇಡ, ಮಾಡಿ ತೋರ್ಸ್ಬೇಕು. ನಾವೇ ಹಿಂಜರಿದ್ ಬಿಟ್ರೆ ನಾವೇನು ಮಾಡಂಗಿಲ್ಲ, ನೀವು ಮಾಡ್ರಿ ಅಂತಂದ್ರೆ ಮಾಡೋದಿಲ್ಲ ಮಕ್ಕಳು. ತಂದೆ ಸಂಧ್ಯಾವನೆ ಮಾಡಿದ್ರೆ ಮಕ್ಕಳು ಸಂಧ್ಯಾವನೆ ಮಾಡ್ತಾವ. ತಾಯಿ ಗೌರಿ ಪೂಜೆ ಮಾಡಿದ್ರೆ ಮಕ್ಕಳು ಗೌರಿ ಪೂಜೆನೂ ಮಾಡ್ತಾರೆ. ಹಂಗ ನಾವು ಮಾಡಿ ತೋರಿಸಿದಾಗ ಬರೇ ನೀವು ಮಾಡ್ರಿ ಅಂತ ಆರ್ಡರ್ ಮಾಡಿದ್ರೆ ಅಲ್ಲ, ಅದು ಗೌರ್ಮೆಂಟ್ ರೂಲ್ಸ್ ಆಗ್ತದೆ. ನಾವು ಅವರೆಲ್ಲ ಮಿನಿಸ್ಟ್ರು ನೀವು ಮಾಡ್ರಿ ಅಂತ ಹೇಳ್ಬಿಡ್ತಾರೆ. ತಾವು ಮಾಡಿ ತೋರಿಸ್ಬೇಕು. ಈಗ ನೋಡ್ರಿ, ಮೋದಿಜಿಯವ್ರು ತಾವೇ ಸ್ವತಃ ಸ್ವಚ್ಛತಾ ಅಭಿಯಾನ ಮಾಡಿದ್ರೆ. ಮೊನ್ನೆ ರಾಮ ಪ್ರತಿಷ್ಠಾಪನೆದೊಳಗ 11 ದಿವಸ ಕೈಕೊಂಡ್ರು. ಹೌದಾ? ಸ್ವಚ್ಛ ತಾವೇ ಕಸ್ಬರ್ಗಿ ತಗೊಂಡು ಗುಡಿಸಿ ತೋರಿಸಿದ್ರು. ಅದನ್ನು ನಾವೆಲ್ಲ ವಿಡಿಯೋದೊಳಗೆ ಟಿವಿ ಒಳಗೆ ನೋಡಿದ್ವಿ. ಒಂದ್ ದಿವಸ ಶಿವನಿಗೆ ಏನ್ ಅನಿಸ್ತದೆ, ಇವ್ರ ನನ್ನ ಅತ್ಯಂತ ಭಕ್ತರಿದ್ದಾಗಲ್ಲ, ಪರೀಕ್ಷೆ ಮಾಡಿ ನೋಡೋಣ, ಗಟ್ಟಿ ಕಾಳೋ ಸುಳ್ಳು ಕಾಳೋ ಅಂತ ಹೇಳಿ ಶಿವನಿಗೆ ಅನಿಸ್ತದಂತ. ಕೈಲಾಸ ಪರ್ವತದಿಂದ ಶಿವ ಒಂದು ಮುದುಕರು ಅತ್ಯಂತ ಮುದುಕನ ವೇಷ ಹಾಕೊಂಡು ಬಡವರಾಗಿ ಇವ್ರ ಮನೆಗೆ ಅತಿಥಿಯಾಗಿ ಭೌತಿ ಭಿಕ್ಷಾ ಅಂದೆ ಹಿಂದೆ ಬರ್ತಾರೆ. ಆಮೇಲೆ ಬಂದು ಇಲ್ಲ ಒಳಗ್ ಬರ್ರಿ ಅಂತ ಹೇಳಿ ಇಬ್ರು ಆ ಹೆಂಡತಿ ಕೂಲಿಗೆ ಹೋಗತ್ತಾ ಬರ್ತಾಳ. ಬಂದು ಆಮೇಲೆ ಗಂಡ ಮನೆಯೊಳಗೆ ಪೂಜೆ ಮಾಡ್ತಿರ್ತಾನೆ. ಶಿವನ್ ಪೂಜೆ ಮಾಡೋ ಹೊತ್ತಿಗೆನೆ ಬರ್ತಾನೆ. ಅತ್ಯಂತ
ಪರೀಕ್ಷೆ ಮಾಡೋ ಕಾಲ ನೋಡ್ರಿ, ಎಷ್ಟು ತರದ ಪರೀಕ್ಷೆ ಮಾಡ್ತಾನೆ ಪರಮಾತ್ಮ ಅಂದ್ರ ನಾವು ಎಲ್ಲ ಯಾವ್ದಕ್ಕೂ ಧೃತಿಗೆಡದೆ ಅದನ್ನೇ ನಮ್ಮ ಭಕ್ತಿಯಿಂದ ನಿನ್ ಸೇವೇನಪ್ಪ ಇದು ಅಂತ ಹೇಳಿ ಮಾಡಿದಾಗ ಅದು ಸಾರ್ಥಕ ಆಗ್ತದೆ, ಮಾಡಿಸ್ಕೋತಾನೆ ಪರಮಾತ್ಮ. ಆದ್ರೆ ನಾವು ವಿಚಲಿತರಾಗಬಾರ್ದು, ಧೈರ್ಯಗೆಡಬಾರ್ದು, ದೃಢ ಭಕ್ತಿ ಇರ್ಬೇಕು ದೇವರೊಳಗೆ. ನಿಂದೇನಪ್ಪ ಇದು, ಎಷ್ಟೇ ಕಷ್ಟ ಕೊಟ್ಟಿ ಇದು ನಿಂದೇ ಇದು ಸೇವೆ ಅಂತ ಹೇಳಿ ಮಾಡಿದಾಗ ಇನ್ನೇನು ಪರಿಪಕ್ವ ಕಾಲ ಬಂದ ಪರಮಾತ್ಮ ಒಲ್ದು ಬಿಡ್ತಾನೆ. ಅಷ್ಟು ಪರೀಕ್ಷೆ ಕೊಟ್ಟಿರ್ತಾನೆ ನಮ್ಮನ್ನ. ಸ್ವಲ್ಪ ನಾವು ಧೃತಿಗೆಡದೇನೆ ಅವನ ಸೇವೆ ಅಂತ ಮಾಡಿದಾಗ ಪರಿಪಕ್ವ ಆಗ್ತದೆ ಅಂತ ಹೇಳಿ ಇದು ಈ ಕಥೆಯಿಂದ ತಿಳಿತದೆ. ಏನಪ್ಪಾ ಅಂತಂದ್ರ ಒಳಗ್ ಬರ್ತಾರ, ಮುದುಕನ್ನ ಆಹ್ವಾನ ಮಾಡೋ ಹೆಂಡತಿನ ಬರ್ತಾಳ, ಇಬ್ರು ಅವನ ಪಾದ ತೊಳೆದು ಒಳಗ್ ಬಂದು ಆಸನ ಹಾಕಿ ಕೂಡಿಸ್ತಾರೆ. ಕೂಡಿಸಿ ಆತು ಇನ್ನು ಸ್ವಲ್ಪ ಹೊತ್ತಿಗೆ ಅಡಿಗೆ ಮಾಡಿ ಊಟಕ್ಕೆ ಹಾಕ್ತೀವಿ, ಊಟಕ್ಕೆ ಕೂಡ್ರಿ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಸ್ನಾನ ಸಂಧ್ಯಾ ಅವನಿಗೆಲ್ಲ ಉಪಚಾರಕ್ಕೆಲ್ಲ ಕೊಡ್ತಾರ. ನಂದೆಲ್ಲ ಆಗದ, ಸ್ನಾನ ಆಗದ, ಎಲ್ಲ ಆಗದ. ನನಗ ಭಾಳ ಅಂದ್ರೆ ಭಾಳ, ಒಂದು ವಾರದಿಂದ ಹಸಿವೆ ಆಗಿದ್, ನಾನು ಊಟನೇ ಮಾಡಿಲ್ಲ, ಏನೂ ತಿಂದಿಲ್ಲ, ನೀರ್ ಸಹ ಕುಡ್ದಿಲ್ಲ ನಾನು. ಅಷ್ಟು ಸಂಕಟ ಆಗ್ತದೆ ನನಗೆ. ಈಗಿಂದೀಗ ಅಡಿಗೆ ಮಾಡಿ ಊಟಕ್ಕೆ ಹಾಕ್ರಿ ಅಂತ ಕೂತ್ಬಿಟ್ರೆ. ಆಮೇಲೆ ಸ್ವಲ್ಪ ವಯಸ್ಸಾಗಿರ್ತದ, ಸಿಟ್ಟು ಮಾಡೋದು, ಸಿಟ್ಟಿಂದ ಹೇಳೋದು ಅಂದ್ರೆ ತಡ್ಕೋತಾರೋ ಇಲ್ಲ ಅವರು, ನಾನು ತಾಳ್ಮೆ ಅದನ್ನ ಇಲ್ಲ, ಇವರಿಗೆ ಸಹನಶೀಲತೆ ಅದನ್ನ ಇಲ್ಲ ಅಂತ ಪರೀಕ್ಷೆನೂ ಮಾಡ್ತಾನೆ ಪರಮಾತ್ಮ. ಆಮೇಲೆ ಆಯ್ತು ನೀವು ಹೇಳ್ತೀರಿ ನಾವು ಮಾಡ್ತೀವಿ ಅಂತ ಹೇಳಿ ಹೆಂಡತಿ ಹೇಳ್ತಾನೆ. ಮತ್ತ ಮಗ ಸಣ್ಣ 5 ವರ್ಷದ ಹುಡುಗ ಇರ್ತಾನಲ್ಲ, ಅವ ಆಟ ಆಡ್ಲಿಕ್ಕೆ ಗುರುಕುಲದಾಗ ಇಟ್ಟಿರ್ತಾರ. ಅವನು ಗುರುಕುಲದಾಗ ಪಾಠ ಕಲೀಲಿಕ್ಕೆ ಇಟ್ಟಿರ್ತಾರ. ಆಮೇಲೆ ಇವನ್ ಏನ್ ಹೇಳ್ತಾರ ಅಂದ್ರೆ, ನಂದೊಂದು ಕಂಡೀಷನ್ ಅದಂತ, ನೀವು ಬರ್ರಿ ಇಲ್ಲಿ ಅಡಿಗೆ ಮಾಡೋದಕ್ಕೆ ಹೋಗ್ಬೇಡ್ರಿ, ನೀವು ಒಬ್ರು ಬರ್ರಿ ಅಂತ ಹೇಳಿ ಅವ್ರನ್ನ ಕರೆದು, ದಂಪತಿಗಳನ್ನ ಕರೆದು ಕೂಡಿಸ್ಕೊಂಡು, ನನ್ನೊಂದು ಕಂಡೀಷನ್ ಅದ, ಷರತ್ ಅದ. ಏನಂದ್ರೆ, ನಾನು ಬರೇ ಮಾಂಸದ ಅಡಿಗೆ ಊಟ ಮಾಡ್ತೀನಿ, ಆಮೇಲೆ ನೀವು ಅದರಲ್ಲೂ ನಿಮ್ಮ ಮಗನ್ನೇ ಮಾಂಸದ ಅಡಿಗೆ ಆಗ್ಬೇಕು ನನಗೆ, ನಿಮ್ಮ ಮಗನ್ ರುಂಡದಿಂದ ಮಾಡಿದ ಅಡಿಗೆನೇ ಆಗ್ಬೇಕು ನೋಡ್ರಿ, ಮತ್ತೆ ಎಲ್ಲಿದೋ ಏನೋ ಅಂತ ಹೇಳಿ ಮಗನ್ನೇ ಕಡಿದು ಅಷ್ಟು ಪರೀಕ್ಷೆ ಮಾಡ್ತಾನೆ ಪರಮಾತ್ಮ. ಅದೇನೇ ಮಾಡಿ ಹಾಕಿದ್ರೆ ನಾನು ಊಟ ಮಾಡ್ತೀನಿ, ಇಲ್ಲ ಮಾಡೋದಿಲ್ಲ ಅಂತ ಸ್ವಚ್ಛ ಹೇಳ್ಬಿಡ್ತಾನೆ ಅತಿಥಿ. ಅಂದ ತಕ್ಷಣ ಇವ್ರಿಗೆ ಇಷ್ಟು ಇದು ಆಗ್ತದಲ್ಲ ಗಂಡ ಹೆಂಡತಿ, ಅಷ್ಟು ಏನ್ ಮಾಡ್ಲಿ, ಹಂಗೆ ಕಳ್ಸಿಯ ಇವ್ರ ಊಟ ಭಂಗ ಆಗ್ತದೆ ನೋಡ್ರಿ. ಎಷ್ಟು ಪರೀಕ್ಷೆ ಕಾಲ. ಅಲ್ಲಿ ಅನಸೂಯಾದೇವಿಗೂ ಹಂಗೆ ಆಗಿತ್ತು, ಹೌದಾ? ಅತ್ರಿ ಮೌನಿ ಅನಸೂಯಾದೇವಿಗೂ ದತ್ತಾತ್ರೇಯ ಪರೀಕ್ಷೆ ಮಾಡ್ಲಿಕ್ಕೆ ಬಂದಾಗ ಹಿಂಗೆ ಅಗ್ನಿ ಪರೀಕ್ಷೆ ಆದಂಗೆ ಆಗಿತ್ತು, ಹೌದಾ? ಇಲ್ಲೂ ಸಹ ಇವರಿಗೆ ಗಂಡ ಹೆಂಡತಿ ದಂಪತಿಗಳಿಗೆ ಒಂದು ಅಗ್ನಿ ಪರೀಕ್ಷೆ ಆದಂಗೆ ಆಗ್ತದೆ. ಏನ್ ಮಾಡೋದಪ್ಪ, ಬಿಡ್ಲಿಕ್ಕೂ ಬರೋದಿಲ್ಲ. ಅವ್ರು ಒಂದು ನೇಮ ಹಾಕೊಂಡ್ಬಿಟ್ಟಿರ್ತಾರ, ಅದರಿಂದ ಹಿಂದ್ ಹೋಗೋದಿಲ್ಲ. ಎಷ್ಟೇ ಕಷ್ಟ ಆಗ್ಲಿ ಇದನ್ನ ಮಾಡ್ಕೊಂಡೇ ಪಾಲಿಸ್ಲೇಬೇಕು ಅಂತ ಹೇಳಿ ಅವರು, ಆಯ್ತು ನಿಮ್ಮ ಆಸೆ ನೆರವೇರಿಸ್ತೀವಿ, ನಿಮ್ಗೆ ಹೆಂಗ್ ಹೇಳ್ತೀರೋ ಹಂಗೆ ನಾವು ಅಡಿಗೆ ಮಾಡಿ ಊಟಕ್ಕೆ ಹಾಕ್ತೀವಿ ಅಂತ ಹೇಳ್ತಾರೆ. ಪಾಪ ಮಗ ಎಲ್ಲಿದ್ದಾನ ಅಂತ ಕೇಳ್ತಾರೆ. ಮಗ ಗುರುಕುಲಕ್ಕೆ ಹೋಗೋಣ, ಕರ್ಕೊಂಬ. ಅಲ್ಲಿ ಹೋಗಿ ನೋಡೋ ಹೊತ್ತಿಗೆ ಮತ್ತಲ್ಲಿ ಪರೀಕ್ಷೆ ಮಾಡ್ತಾನೆ ಪರಮಾತ್ಮ. ಅವನಿಗೆ ಅಲ್ಲಿ ಬರೋದ್ರಾಗೇನೆ ಶಿವ ಮತ್ತೊಂದು ವೇಷ ಹಾಕೊಂಡು ಅವನ ಸುಮ್ಮನೆ ಕಾಣೆ ಆಗ್ದಂಗ, ಅಲ್ಲಿ ಇಲ್ಲದೆ ಇದ್ದಂಗೆ ತೋರಿಸ್ಬೇಕು ಅಂತ ಹೇಳಿ ಮಾಡಿರ್ತಾನೆ. ಅಲ್ಲಿ ಹೋಗ್ತಾರ, ನಮ್ಮ ಹುಡುಗ ಎಲ್ಲಿ ಅಂತ ಹೇಳಿದ ತಕ್ಷಣ, ಓ ಈಗ ಹೋದ ನೋಡ್ರಿ ಮನೆಗೆ ಅಂತ ಹೇಳಿ ಅವ್ರ ಗುರುಗಳು ಹೇಳ್ತಾರೆ. ಮಕ್ಕಳು ನೋಡ್ತಾರೆ, ಎಲ್ಲೂ ಕಾಣೋದೇ ಇಲ್ಲ. ಶಂಕರ ಶಂಕರ, ಅವನಿಗೆ ಮಗನಿಗೆ ಶಂಕರ ಅಂತಾನೆ ಹೆಸರಿಟ್ಟಿರ್ತಾರೆ. ಶಂಕರ ಅಂತ ಎಲ್ಲ ಕಡೆ ಹುಡ್ಕೊಂಡ್ಬರ್ತಾನ ಅವರಪ್ಪ. ತಾಯಿ ಅಡಿಗೆ ಮಾಡ್ಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ಲಿಕ್ಕೆ ಮನೆಯೊಳಗೆ ತಯಾರು ಮಾಡ್ತಾ ಇರ್ತಾಳ. ತಂದೆ ಎಲ್ಲ ಕಡೆ ಹುಡ್ಕೊಂಡು, ನದಿ ಬಾವಿ ಅಡವಿ ಎಲ್ಲ ಕಡೆ ಸುತ್ತಾಡ್ಕೊಂಡ್ಬರ್ತಾರೆ. ಶಂಕರ ಸಿಗೋದಿಲ್ಲ. ಆಮೇಲೆ ಇನ್ನೇನ್ ಮಾಡ್ಲಿ, ಅತಿಥಿಗಳಿಗೆ ನಾ ಏನ್ ಹೇಳಿ ಅಂತ ಬಂದ್ ಹೇಳೋ ಹೊತ್ತಿಗೆ ಅಷ್ಟೊತ್ತಿಗೆ ದಾರಿ ಒಳಗೊಬ್ಬ ಸಿಗ್ತಾನೆ. ನೋಡ್ರಿ ಇವನೇನ ನಿಮ್ಮ ಮಗ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಆ ಹುಡುಗ ಬಂದು ಅಪ್ಪ ಅಂತ ಬರ್ತದೆ. ಎಷ್ಟು ಖುಷಿ ಆಗ್ತದೆ ನಿನಗೆ. ಆಮೇಲೆ ಮನೆಗೆ ಕರ್ಕೊಂಡ್ಬರ್ತಾನೆ, ಸಿಕ್ನಲ್ಲ ಒಳ್ಳೆ ಟೈಮಿಗೆ ಅಂತೇಳಿ. ಎಷ್ಟೊತ್ತಾತು ಅವನು ಮುದುಕ ಪಾಪ ಅತಿಥಿಯಾಗಿ ಬಂದಿರೋ ಒಂದು ಪರಮಾತ್ಮ, ನಂಗೆ ಎಷ್ಟೊತ್ತಾತು ಹಸಿವಾಗದೆ, ನಿಮ್ಗೆ ಗೊತ್ತಾಗೋದಿಲ್ಲ, ನೀವು ಬೇಗ ಅಡಿಗೆ ಮಾಡಿ ಊಟಕ್ಕೆ ಹಾಕ್ರಿ ಅಂತಿರ್ತಾನೆ. ಆಯ್ತು ಅಂತ ಹೇಳಿ ಮತ್ತೆ ಅವ್ರು ಅಷ್ಟು ಸಹನಶೀಲತೆಯಿಂದ ಮಗನ್ ಕರ್ಕೊಂಡ್ಬಂದು ಇಬ್ರು ಗಂಡ ಹೆಂಡತಿ ಇಷ್ಟು ತ್ರಾಸ್ ಮಾಡ್ಕೋತಾರೆ. ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ದಾರಿನೇ ಇಲ್ಲ ಅಂತಂದಾಗ ಆಯ್ತು ಅಂತ ಅವ್ನು ಒಳಗ್ ಕರೀತಾರೆ. ನೋಡಪ್ಪ ಹಿಂಗದೆ ಹಿಂಗ ಅಷ್ಟ್ರಾಗ ಆ ಮಗ ಹೇಳ್ತಾನೆ, ನೋಡು ನನ್ನ ಶರೀರ ಅಗ್ನಿಗೆ ಮತ್ತೆ ಮಣ್ಣಿಗೆ ಪಾಲಾಗ್ತಿತ್ತು, ಒಬ್ಬ ಶಿವಭಕ್ತನಿಗೆ ನಾನು ಊಟ ಆಗ್ತೀನಿ ಅಂದ್ರೆ ನನ್ಗೆಷ್ಟು ನೋಡ್ರಿ ಎಷ್ಟು ಸಂಸ್ಕಾರ ಬಂದಿರ್ತದ ಆ ಹುಡುಗನಿಗೆ. ಅವ್ರ ತಂದೆ ತಾಯಿ ಶಿವಭಕ್ತರಾಗಿರೋದ್ರಿಂದ ಒಳ್ಳೆ ಸಂಸ್ಕಾರ ಬಂದಿರ್ತದ. ಇವ್ ಮಾಡಿಕೊಟ್ಟು ನನ್ನ ತಲೆನೇ ಕಡಿದು ಹಾಕಿ ನೀವು ಮಾಂಸಾಹಾರದಿಂದ ಊಟಕ್ಕೆ ಹಾಕ್ರಿ ಅಂತ ಹೇಳಿ ಕೇಳ್ಕೊತಾನೆ. ಆ ಹುಡುಗ ಅಷ್ಟು ಮುದ್ದು ಮಾತಾಡೋದು ನೋಡಿ ತಂದೆ ತಾಯಿ ಬಹಳ ಕರಳು ಚುರುಕಂತದ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡ್ರಿ, ದೇವರೇ ಮೋಹ ಹಾಕಿರ್ತಾನೆ, ಮೋಹವನ್ನು ಅವನೇ ಬಿಡಿಸ್ಬೇಕು. ಅದು ಆ ವ್ಯಾಮೋಹವನ್ನು, ಅದಕ್ಕೆ ಪುತ್ರ ವ್ಯಾಮೋಹ ಎಲ್ಲ ಹೇಳ್ತಾರಲ್ಲ, ವ್ಯಾಮೋಹ ಅತ್ಯಂತ ಈ ಮಾಯ ಇಲ್ಲದ್ರೆ ನಾವು ಸಾಕ್ಲಿಕ್ಕೆ ಆಗೋದಿಲ್ಲ, ಇಲ್ಲ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ವ್ಯಾಮೋಹ ಬೇಕು. ಅದು ಪರೀಕ್ಷೆ ಕಾಲ ಬಂದಾಗ ನೋಡ್ರಿ ಹೆಂಗ ಎಲ್ಲವನ್ನು ಬಿಡ್ಬೇಕಾಗ್ತದೆ. ಅದಕ್ಕೋಸ್ಕರ ಅವನು ಅತ್ಯಂತ ಮಗನ್ ಕರ್ಕೊಂಡು ಹೋಗಿ ಅಟ್ಟದ ಮೇಲೆ ಕರ್ಕೊಂಡು ಹೋಗಿ ಮನೆಯೊಳಗೆ ಮೇಲ್ ಹೋಗಿ ಅದು
ಶಿರಸ್ಸಿನಿಂದನೇ ಮಾಡಿದ ಒಂದು ಮಾಂಸಾಹಾರ ಅಡಿಗೆ ತಯಾರಾಗ್ಬೇಕು ಅಂದಿರ್ತಾನೆ. ಆಯ್ತು ಅಂತ ಅದು ಒಂದು ಮತ್ತೊಂದು ಹೇಳ್ತಾನೆ, ನೀವು ಕಡಿಬೇಕ ಮಗುನ ಮಾಂಸ ತಯಾರು ಮಾಡಿ ಕಡಿಬೇಕಾದ್ರೆ ಕಣ್ಣಲ್ಲಿ ಒಂದು ಹನಿ ನೀರು ಬರಬಾರ್ದು ಅಂತ ಹೇಳ್ತಾನೆ. ಎಷ್ಟು ನೋಡ್ರಿ ಪರೀಕ್ಷೆ ಕಾಲ ಪಾಪ. ಅದನ್ನು ಸಹ ತಡ್ಕೋತಾರೆ ಇಬ್ರು ಗಂಡ ಹೆಂಡತಿ. ಮಾಡಿ ಹೆಂಗೋ ಮಾಡ್ಕೊಂಡು ಪರಮಾತ್ಮ ನಿಂದೇ ಇದು ಅಂತ ಹೇಳಿ ಶಿವನ್ ಮೇಲೆ ಒಂದು ಭಾರ ಹಾಕಿ ನಿಂದೇ ಇದು ಸೇವೆ ಅಂತ ಹೇಳಿ ಮಾಡ್ತಾ ಇರ್ತಾರ. ಅಷ್ಟೊತ್ತಿಗೆ ಅಡಿಗೆ ತಯಾರು ಮಾಡ್ತಾರೆ. ಇನ್ನು ಕಡಿಬೇಕು, ಅಡಿಗೆ ತಯಾರಾಗ್ತದೆ, ಎಲ್ಲ ಆಗ್ತದೆ, ಮಾಡ್ತಾರೆ. ಪಕ್ವ ಆಗ್ತದೆ ಅಡಿಗೆ. ಅವನಿಗೆ ಬಂದು ಶಿವನಿಗೆ ನೈವೇದ್ಯ ಮಾಡಿ ಅವನಿಗೆ ಹಾಕ್ತಾರೆ. ಹಾಕಿ ಊಟ ಮಾಡ್ರಿ ಅಂತ ಬೇಡ್ಕೊಂಡು ನಮಸ್ಕಾರ ಮಾಡಿ ಕೂತಿರ್ತಾರೆ. ಅಷ್ಟೊತ್ತಿಗೆ ನಿಮ್ಮ ಮಗನ ಕರಿ ಅಂತ ಹೇಳ್ತಾನೆ. 3 ಎಲೆ ಹಾಕು ಅಂತ ಹೇಳ್ತಾನೆ. 3 ಎಲೆ ಬಡಿಸು ಅಂತ ಹೇಳ್ತಾನೆ. ಒಂದೇ ಎಲೆ ಹಾಕಿರ್ತಾರೆ ಅವರು. ಇಲ್ಲ 3 ಎಲೆ ಹಾಕು, ನನಗೊಬ್ನಿಗೆಲ್ಲ, ನೀನು ಊಟ ಕೂತ್ಕೋ, ನನಗೆ ಮತ್ತೆ ನಿನ್ನ ಮಗನಿಗೆ. ಆಮೇಲೆ ಮಗ ಆದ್ರೂ ಅವ್ರು ಹೇಳ್ಯಾರಂತಂದ್ಮೇಲೆ ನೋಡ್ರಿ, ಈಗ ಅವ್ರ ಮಾತಿನ ಮೇಲೆ ಭರವಸೆ, ಅಷ್ಟು ಒಂದು ನಮ್ಮ ಭಕ್ತಿ ಇರ್ಬೇಕು. 3 ಎಲೆ ಹಾಕ್ತಾರೆ. 3 ಎಲೆ ಹಾಕಿ ಬಡಿಸ್ತಾರೆ. ಎಲ್ಲ ಬಡಿಸಾದ್ಮೇಲೆ ಶಿವನಿಗೆ ನೈವೇದ್ಯ ಮಾಡಿ ಶಿವಾರ್ಪಣ ಮಸ್ತು ಅಂತ ಹೇಳಿದಾಗ ಕರಿತಾರೆ, ನಿನ್ ಮಗನ್ ಕರಿ ಅಂತ ಹೇಳ್ತಾರೆ. ತೀರ್ಥ ಪ್ರಸಾದ ಕೊಡ್ತೀನಿ, ನಿನ್ ಮಗನ್ ಕರಿ, ಊಟಕ್ಕೆ ಕೊಡು ಅಂತ ಹೇಳ್ತಾರೆ. ಶಂಕರ ಅಂತ ಒಂದೇ ಮನಸ್ಸಿನ ಶಿವನ್ ಕರೆದ ತಕ್ಷಣ ಓಡಿ ಬರ್ತಾನೆ ಮಗ. ನೋಡ್ರಿ, ಅಂಥ ಶಕ್ತಿ ಇರ್ತದ. ಅಂಥ ಅತಿಥಿಗಳು ನಮ್ಗೆ ಬಹಳ ಅಂದ್ರೆ ಪರಮಾತ್ಮನೇ ಬಂದಿರ್ತಾನೆ ಅಂದ್ಮೇಲೆ ಏನ್ ಕೇಳ್ಬೇಕಾ, ಓಡಿ ಬರ್ತಾನೆ ಶಂಕರ ಕರ್ಕೊಳೆ. ಹಂಗ ಚಿರಂಜೀವಿ ಆಗ್ಬಿಡ್ತಾನೆ ಮಗ. ಹೌದಾ? ಅಷ್ಟು ದೃಢಭಕ್ತಿ ಇಟ್ಟಾಗ ಅವರೆಲ್ಲ ಮಾಡಿ ಬಡಿಸಿ ಇನ್ನೇನ್ ಬರ್ತಾನೆ ಅನ್ನುವಂತ ನಾವು ಅಂತೀವಿ. ಅದಕ್ಕೋಸ್ಕರ ಈ ಮಕ್ಕಳು ಚಿರಂಜೀವಿ ಹೊತ್ತಿಗೆ ಶಿವ ಭಕ್ತಿ ಮಾಡೋದು ಸಾಮಾನ್ಯ ಅಲ್ಲ. ಎಲ್ಲರಿಗೂ ಅದು ಸಾಧ್ಯ ಆಗೋದಿಲ್ಲ. ಅಂತ ಭಕ್ತಿ ಕೊಡ್ಬೇಕು ಅವನು. ಪರಮಾತ್ಮನೇ ನಮ್ಮ ಹತ್ರ ಕೊಡ್ಬೇಕು. ದೃಢ ಭಕ್ತಿ ಮಾಡ್ಬೇಕು. ಆದಷ್ಟು ನಾವು ಇಂಥ ಆ ದಿವಸ ಶಿವನ ಭಕ್ತಿ ಮಾಡಿದ್ರಿಂದ ಮಗ ಚಿರಂಜೀವಿ ಮತ್ತೆ ಹುಟ್ಟಿ ಬಂದ. ಸತ್ತ ಮಗ ಹುಟ್ಟಿ ಬರ್ಲಿಕ್ಕೆ ನೋಡ್ರಿ ಎಷ್ಟು ದೃಢಭಕ್ತಿ, ಎಷ್ಟು ಪರೀಕ್ಷೆ ಅವರು ಅನುಭವಿಸ್ಬೇಕಾದ. ಹೌದಾ? ಶಿವ ಪರಮಾತ್ಮನೇ ಬಂದಿದ್ದ, ಅವನೇ ಪ್ರತ್ಯಕ್ಷ ಆದ, ಕರ್ಕೊಳೆ ಬಂದ. ಅದು ಬೇರೆ ಮಾತು. ಇದು ಒಂದು ಕತೆ ಮಾಡಿಟ್ಟ, ಸಿರಿಯಾಳ ಸೃಷ್ಟಿ ಕತೆ ಅಂತ ಹೇಳಿ. ಇದು ಒಂದು ಇದನ್ನ ಪಿಕ್ಚರು ಮಾಡ್ಯಾರ. ಅದನ್ನು ನೋಡ್ಬಹುದು. ಕತೆ ಒಳಗದ ಇದು ಒಂದು ಪುರಾಣದೊಳಗೆ ಕತೆ ಬರ್ತದ. ಅದ್ರ ಪ್ರಕಾರ ನಾನು ನಿಮ್ಗೋಸ್ಕರ ಇವತ್ತು ಕತೆ ಹೇಳೀನಿ. ಚಿರಂಜೀವಿ ಆಗಿ ಸತ್ತ ಮಗ ಹುಟ್ಟಿ ಬರ್ಬೇಕಾರ ಆ ಶಿವ ಭಕ್ತಿನೇ ಕಾರಣ. ಅದಕ್ಕೋಸ್ಕರ ಈ ಸಿರಿಯಾಳ ಸೃಷ್ಟಿ ಅನ್ನೋದನ್ನ ಈಗೆಲ್ಲ ಅಳಿಸೋಗ್ಲಿಕ್ಕತ್ತಾವ ನೋಡ್ರಿ. ನಮ್ಮ ಧರ್ಮದಲ್ಲಿ ಎಷ್ಟೋ ಅಳಿಸೋಗ್ಯಾವ. ಇದು ಅಷ್ಟು ಜನರಿಗೆ ಗೊತ್ತಾಗಿಲ್ಲ. ಈಗೆಲ್ಲರೂ ಅದನ್ನೂ ಸಹ ಮತ್ತ ಮಕ್ಕಳ ಹಬ್ಬ ಅಂತ ಹೇಳಿ ನೀವು ವಿಜೃಂಭಣೆಯಿಂದ ಮನೆಯೊಳಗೆ ಮಕ್ಕಳು ಇರ್ತಾರೆ, ಆನಂದದಿಂದ ಕುಣಿದಾಡ್ತಾರೆ. ನಮ್ಮ ಹಬ್ಬ ಮಾಡ್ತೀರಾ, ಚಿಲ್ಡ್ರನ್ಸ್ ಡೇ ಅವ್ರು ಇದನ್ನೆಲ್ಲ ಮಾಡ್ತೀವಿ. ಹೌದಾ? ಬರೀ ಕೇಕ್ ಕಟ್ ಮಾಡೋದು ಅದು ಇದು ಇವೆಲ್ಲ ನಡೆದಾಗ. ಆದ್ರೆ ನಮ್ಮ ಧರ್ಮದೊಳಗೆ ಏನ್ ಹೇಳ್ಯಾರ, ಯಾವಾಗ ಮಾಡ್ಬೇಕು ಅದನ್ನ ಬಿಟ್ಟು ಬಿಡ್ತಾರೆ. ಅದಕ್ಕೋಸ್ಕರ ಇದನ್ನ ಈ ಒಂದು ನಾಗರ ಪಂಚಮಿ ಮರುದಿವಸ ಸಿರಿಯಾಳ ಸೃಷ್ಟಿ ಅಂತ ಹಬ್ಬ ಬರ್ತದ. ಆ ದಿವಸ ಎಲ್ಲ ಶಿವನ ಪೂಜೆ ಮಾಡ್ರಿ. ತ್ರಿಶೂಲದಿಂದ ಅವತ್ತು ಅದನ್ನ ಅವನೇನು ಮಗನಿಗೆ ಸಂಹಾರ ಮಾಡಿರ್ತಾನಲ್ಲ ಮತ್ತೆ ಬದುಕಿಸ್ತಾನೆ. ಮೃತ್ಯುಂಜಯ ಅವನು ಪರಮಾತ್ಮ ಮೃತ್ಯುವನ್ನೇ ನಮ್ಮ ಅಕಾಲ ಮೃತ್ಯುವನ್ನು ಗೆಲ್ಲಿಸ್ತಾನೆ ನೋಡ್ರಿ. ಅದಕ್ಕೋಸ್ಕರ ಎಲ್ಲರಿಗೂ ಒಳ್ಳೆ ಒಂದು ಇದು ಆಗ್ಲಿ, ನಿಮ್ಮ ಅಕಾಲ ಮೃತ್ಯು ಎಲ್ಲ ನಾಶ ಆಗ್ಲಿ. ನಮ್ಮ ಮೃತ್ಯುಂಜಯ ಅವನ ಒಂದು ಪೂಜೆ ಮಾಡೋದ್ರಿಂದ ಚಿರಂಜೀವಿ ಮಕ್ಕಳು ಹುಡ್ತಾರ, ಎಲ್ಲರಿಗೂ ಚಿರಂಜೀವಿತ್ವ ಆಗ್ತದ ಅಂತ ಹೇಳಿ ಇದೊಂದು ಕಥೆಯಿಂದ ನಮಗೆ ತಿಳಿದು ಬರ್ತದ. ಅದರಿಂದ ದೃಢ ಭಕ್ತಿಯಿಂದ ನೀವು ಎಲ್ಲರೂ ಕೂಡಿ ಈ ಸಿರಿಯಾಳ ಸೃಷ್ಟಿ ಹಬ್ಬವನ್ನು ಕೂಡ ಮಕ್ಕಳ ಹಬ್ಬ ಅಂತ ಹೇಳಿ ಮಾಡಿ. ಆ ದಿವಸ ಏನಿಲ್ಲ, ಬುತ್ತಿ, ಮೊಸರನ್ನ ಮತ್ತು ಇದು ಶಾವಿಗೆ ಖೀರು, ಕರ್ಜಿಕಾಯಿ ಮಾಡಿ ಮಕ್ಕಳಿಗೆಲ್ಲ ಹಂಚಿ ನಮ್ಮ ಮಕ್ಕಳಿಗೆ ಊಟಕ್ಕೆ ಹಾಕಿ ಶಿವನಿಗೆ ಒಂದು ಪ್ರಾರ್ಥನೆ ಮಾಡ್ಕೊಂಡಾಗ ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿ ಮಕ್ಕಳ ಹಬ್ಬ ಆಚರಿಸುವ ಒಂದು ರೀತಿ ಪದ್ಧತಿ ಹೇಳೀನಿ. ನಾವು ನೀವೆಲ್ಲರೂ ಕೂಡಿ ಎಲ್ಲ ಇಂಥ ವೃತ್ತ ನಿಯಮಗಳನ್ನು ಪಾಲಿಸೋತಾ ನಮ್ಮ ಜೀವನ ಸಾರ್ಥಕ ಮಾಡ್ಕೊಂಬಿಡು. ಈ ಒಂದು ಈ ಸಿರಿಯಾಳ ಸೃಷ್ಟಿ ವೃತ್ತವನ್ನು ಕೂಡ ನೀವೆಲ್ಲರೂ ಮಾಡಿ ಧನ್ಯರಾಗೋಣ ಅಂತ ಹೇಳಿ ಒಂದೆರಡು ಪುಷ್ಪಗಳನ್ನು ಪರಮಾತ್ಮನ ಚರಣಾರವಿಂದಗಳಿಗೆ ಅರ್ಪಿಸಿ ಮಾತು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.